ಒಂದ್ಸಲ ನೀವೇ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಹತ್ರ ಒಂದು ಡಾಗ್ ಇರುತ್ತೆ. ಆದ್ರೆ ಡಾಗ್ ಎಷ್ಟೇ ಸಲ ಸತ್ರುನು ಕೂಡ ಮತ್ತೆ ಮತ್ತೆ ಬೇರೆ ಬೇರೆ ಜನ್ಮದಲ್ಲಿ ಅದ್ರ ಓನರ್ನ ಹುಡುಕ್ತಾ ಬರ್ತಿದ್ರೆ ಹೇಗಿರುತ್ತೆ ಅಂತ. ಹೌದು, ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಅದ್ಭುತವಾಗಿರುವಂತ ಮೂವಿ ಅಂತೂ ತುಂಬಾನೇ ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಆದ್ರಿಂದ ಕೊನೆವರೆಗೂ ನೋಡ್ತೀರಿ. ಅಂದಂಗೆ ಮೂವಿ ಹೆಸರು ಎ ಡಾಗ್ಸ್ ಜರ್ನಿ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ಟ್ರ್ಯಾಕ್ಟರ್ ನಲ್ಲಿ ಹೋಗ್ತಿರುವಂತ ಒಂದು ಡಾಗ್ ನ ನಮ್ಗೆ ತೋರಿಸ್ತಾರೆ. ಈ ಡಾಗ್ ನ ಹೆಸರು ಬೈಲಿ ಅಂತ. ಬೈಲಿಯ ಓನರ್ ನ ಹೆಸರು ಈತನ್ ಹಾಗೆ ಹ್ಯಾನಾ. ಹೇಳ್ಬೇಕು ಅಂತಂದ್ರೆ ಈ ಮೂವಿಯ ಪೂರ್ತಿ ನಮ್ಗೆ ಬೈಲಿಯ ಮನಸ್ಸಿನ ಮಾತು ಕೇಳಿಸುತ್ತೆ. ಬೈಲಿ ಹೇಳ್ತಿರುತ್ತೆ, ನನಗೆ ಈತನ್ ಅಂದ್ರೆ ತುಂಬಾನೇ ಪ್ರೀತಿ ಅಂತ. ಅಷ್ಟೇ ಅಲ್ಲದೆ ಅದೇ ರೀತಿ ಪ್ರತಿ ಕೆಲಸ ಮಾಡ್ತಿರ್ಬೇಕಾದ್ರೆ ಈತನ್ ಮತ್ತೆ ಬೈಲಿ ಜೊತೆಲೇ ಇರ್ತಾರೆ. ನಂತರ ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಬೈಲಿ ಬಾಲ್ ನ ತಗೊಂಡ್ ಬಂದಾಗ ಈತನ್ ಕೂಡ ಇದಕ್ಕೆ ಒಪ್ಕೊಂಡು ಬಾಲ್ ನ ಎಸ್ತು ಕುತ್ಕೋತಿದ್ದಂಗೆನೆ ಬೈಲಿ ಇವನ ಮೇಲೆ ಹಾರಿ ಬಾಲ್ ಅನ್ನ ಹಿಡಿಯುತ್ತೆ. ಇದರಿಂದ ಇಬ್ರು ಕೂಡ ಸಂತೋಷ ಪಡ್ತಾರೆ. ಇದು ಇವರ ಫೇವರೇಟ್ ಆಗಿರುವಂತ ಗೇಮ್. ನಂತರ ನಮ್ಗೆ ಇವರ ಮೊಮ್ಮಗಳಾಗಿರುವಂತ ಸಿಜೆ ಅನ್ನು ಸಣ್ಣ ಹುಡುಗಿನ ತೋರಿಸ್ತಾರೆ. ಹಾಗೆ ಇವಳು ಸಿಜೆಯ ತಾಯಿ ಆಗಿರುವಂತ ಗ್ಲೋರಿಯಾ. ಇಲ್ಲಿ ಹೇಳಬೇಕು ಅಂತಂದ್ರೆ ಗ್ಲೋರಿಯಾ ಈತನ್ ಹಾಗೆ ಹ್ಯಾನಾ ಮಗಳಲ್ಲ, ಬದಲಾಗಿ ಸೊಸೆ. ಅಷ್ಟೇ ಅಲ್ಲದೆ ಇಲ್ಲಿ ಗ್ಲೋರಿಯಾಗೆ ಡಾಗ್ ಗಳಂದ್ರೂ ಕೂಡ ಇಷ್ಟ ಇರೋದಿಲ್ಲ. ಆದ್ರೆ ಹೀಗೆ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಬೈಲಿ ನೋಡುತ್ತೆ. ಸಿಜೆ ಓಡೋಗ್ತಿರ್ತಾಳೆ. ಬೈಲಿನೂ ಕೂಡ ಇವಳ ಹಿಂದಿಂದೇನೆ ಬರ್ತಿರುತ್ತೆ. ಆಗ ಸಿಜೆ ಆಟ ಆಡೋದಕ್ಕೆ ಅಂತ ಕುದುರೆ ಹತ್ರ ಹೋದಾಗ ಕುದುರೆಗೆ ಕೋಪ ಬಂದ್ಬಿಟ್ಟಿರುತ್ತೆ. ಇದರಿಂದ ಬೈಲಿ ಒಳಗಡೆ ಬಂದು ಕುದುರೆಯಿಂದ ಸಿಜೆನ ಕಾಪಾಡ್ತಿರುತ್ತೆ. ಆಗ ಶಬ್ದನ ಕೇಳಿಸ್ಕೊಂಡು ಈತನ್ ಬಂದು ಮಗುನ ಎತ್ಕೊಂಡು ಸೀದಾ ಗ್ಲೋರಿ ಹತ್ರ ಬಂದು ಹೇಳ್ತಾನೆ, ಮಗು ನೋಡ್ಕೊಳ್ದೆ ಏನ್ ಮಾಡ್ತಿದ್ದೆ, ಬೈಲಿ ಇಲ್ಲ ಅಂದಿದ್ರೆ ಸಿಜೆ ಇವತ್ತು ಬದುಕ್ತಿರ್ಲಿಲ್ಲ ಅಂತ. ಆದ್ರೆ ಗ್ಲೋರಿಯಾ ಮಾತ್ರ ಇದ್ಯಾವುದಕ್ಕೂ ಕೇರೆ ಮಾಡ್ತಿರೋದಿಲ್ಲ. ಅಷ್ಟೇ ಅಲ್ದೆ ಈತನ್ ಮತ್ತೆ ಹ್ಯಾನಾ ಸಿಜೆ ಜೊತೆ ಆಟ ಆಡ್ತಾ ಸಂತೋಷವಾಗಿರೋದಕ್ಕೆ ನೋಡ್ತಿದ್ರೆ ಗ್ಲೋರಿಯಾಗೆ ಇದು ಇಷ್ಟ ಆಗ್ತಿರೋದಿಲ್ಲ. ಹೇಳ್ಬೇಕು ಅಂತಂದ್ರೆ ಇವಳಿಗೆ ಇವರಿಬ್ರು ಜೊತೆ ಇರೋದೇ ಇಷ್ಟ ಇರೋದಿಲ್ಲ. ನಂತರ ರಾತ್ರಿಯ ಸಮಯದಲ್ಲಿ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವರ ಮಗನ ಹೆಸರು ಹೆನ್ರಿ ಅಂತ. ಆದ್ರೆ ಅವನು ಒಂದು ಆಕ್ಸಿಡೆಂಟ್ ನಲ್ಲಿ ತೀರೋಗಿದ್ದಾನೆ. ಆ ಸಮಯದಲ್ಲಿ ಸಿಜೆ ಇನ್ನೂ ಕೂಡ ಹುಟ್ಟಿರ್ಲಿಲ್ಲ. ಗ್ಲೋರಿಯಾ ಹೊಟ್ಟೆಲಿದ್ಲು. ಇಷ್ಟು ಚಿಕ್ಕ ವಯಸ್ಸಿಗೆನೆ ಗ್ಲೋರಿಯಾ ಗಂಡನ್ನ ಕಳ್ಕೊಂಡಿದ್ದಾಳೆ. ಆದ್ರಿಂದ ಆ ರೀತಿ ಎಲ್ಲ ಮಾತಾಡ್ತಾಳೆ ಅಂತ ಇವರು ಅವಳ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ತಿರೋದಿಲ್ಲ. ಆದ್ರೆ ನೋಡಿದ್ರೆ ಬೈಲಿಗೆ ತುಂಬಾ ಸುಸ್ತಾಗ್ತಿರುತ್ತೆ. ಯಾವಾಗ್ಲೂ ಬೇಜಾರಲ್ಲೇ ಇರುತ್ತೆ. ಅದಕ್ಕೆ ಈತನ್ ಮಾರನೇ ದಿನ ಬೈಲಿನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮತ್ತೆ ಮನೆಗ್ ಬರ್ತಾನೆ. ಆದ್ರೆ ತುಂಬಾನೇ ಬೇಜಾರಲ್ಲಿ ಇರ್ತಾನೆ. ಯಾಕೆ ಅಂತಂದ್ರೆ ಇವನಿಗೆ ಗೊತ್ತಾಗೋಗಿರುತ್ತೆ ಬೈಲಿಗೆ ವಯಸ್ಸಾಗೋಗಿದೆ ಅಂತ. ನಂತರ ಗ್ಲೋರಿಯಾ ಫೋನ್ ನಲ್ಲಿ ಇವಳ ಫ್ರೆಂಡ್ ಗೆ ಹೇಳ್ತಿರ್ತಾಳೆ, ನನಗೆ ಸಿಂಗರ್ ಆಗೋದಕ್ಕೆ ಇಷ್ಟ ಅಂತ. ಆಗ ಅದನ್ನ ಕೇಳಿಸ್ಕೊಂಡು ಹ್ಯಾನ ಇವಳಿಗೆ ಹೇಳ್ತಾಳೆ, ನೀನು ಸಿಂಗರ್ ಆಗ್ಬೇಕು ಅಂತಂದ್ರೆ ಮಗುನ ನಮ್ಮ ಹತ್ರ ಬಿಟ್ಟು ಹೋಗು, ನಾವು ಚೆನ್ನಾಗಿ ನೋಡ್ಕೋತೀವಿ, ನೀನು ಜೀವನದಲ್ಲಿ ಏನಾದ್ರೂ ಸಾಧಿಸು ಅಂತ. ಆದ್ರೆ ಇದನ್ನ ಕೇಳ್ತಿದ್ದಂಗೆನೆ ಗ್ಲೋರಿಯಾಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅಂದ್ರೆ ನೀವ್ ಹೇಳೋದು ನಾನೊಬ್ಳು ಕೆಟ್ಟ ತಾಯಿ, ಮಗುನ ನೋಡ್ಕೊಳ್ಳೋದಕ್ ಆಗೋದಿಲ್ಲ ಅಂತ ಅಲ್ವಾ, ನಾನಿಲ್ಲಿರೋದಿಲ್ಲ ಅಂತ ಹೇಳಿ ಸೀಜನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಈತನ ಕೂಡಿಟ್ಟಿರುವಂತ ಸ್ವಲ್ಪ ದುಡ್ಡನ್ನೇ ಇವಳಿಗೆ ಕೊಡ್ತಾನೆ. ಆದ್ರೆ ಬೈಲಿ ಈತನ ಹಾಗೆ ಹ್ಯಾನಾಗಂತೂ ತುಂಬಾನೇ ದುಃಖ ಆಗೋಗುತ್ತೆ. ಇಷ್ಟೆಲ್ಲ ದುಃಖ ಇದ್ರೂ ಕೂಡ ಈತನ್ ಮತ್ತೆ ಹ್ಯಾನಾ ಆ ಎಲ್ಲಾ ನೋವುಗಳನ್ನ ಮನ್ಸಲ್ಲೇ ಇಟ್ಕೊಂಡು ಒಬ್ರನ್ನೊಬ್ರು ಸಂತೋಷವಾಗಿ ನೋಡ್ಕೊಳ್ತಾ ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಬೈಲಿಗೂ ಕೂಡ ಇವ್ರ ಜೊತೆ ಸೇರ್ಕೊಳ್ಳೋದಕ್ಕೆ ಇಷ್ಟ. ಆದ್ರೆ ಇದ್ರ ಕೈಲಿ ಆಗ್ತಿರೋದಿಲ್ಲ, ತುಂಬಾನೇ ಸುಸ್ತಾಗ್ತಿರುತ್ತೆ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಇವರು ಡಾಕ್ಟರ್ನ ಕರೆಸ್ತಾರೆ. ಯಾಕೆ ಅಂತಂದ್ರೆ ಬೈಲಿ ಕೊಟ್ಕೆಲಿ ಹೋಗಿ ಮಲ್ಕೋಬಿಟ್ಟಿರುತ್ತೆ, ಎದ್ದೊಳ್ತಾನೆ ಇರೋದಿಲ್ಲ. ಇದನ್ನೆಲ್ಲ ನೋಡ್ತಿರುವಂತ ಈತನಿಗೆ ಅರ್ಥ ಆಗೋಗಿರುತ್ತೆ ಬೈಲಿಯ ಟೈಮ್ ಮುಗ್ದೋಗಿದೆ ಅಂತ. ಅದಕ್ಕೆ ಹೇಳ್ತಿರ್ತಾನೆ, ನೀನು ಮತ್ತೊಂದ್ಸಲ ಬರ್ಬೇಕು, ಸಿಜಿ ಎಲ್ಲಿರ್ತಾಳೋ ಅವಳನ್ನ ನೀನು ಹುಡ್ಕೊಂಡು ಹೋಗಿ ಅವಳನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ. ಇದಾದ್ಮೇಲೆ ನೋವಿಲ್ದೆ ಸಾಯ್ಲಿ ಅಂತ ಡಾಕ್ಟರ್ ಇದಕ್ಕೆ ಇಂಜೆಕ್ಷನ್ ನ ಕೊಡ್ತಾರೆ. ಈತನ್ ಮತ್ತೆ ಹ್ಯಾನಾ ಅಂತೂ ತುಂಬಾನೇ ಅಳ್ತಿರ್ತಾರೆ. ಇದಾದ್ಮೇಲೆ ನಮ್ಗೆ ಬೈಲಿಯ ಆತ್ಮನ ತೋರಿಸ್ತಾರೆ. ಈಗ ಇದು ಡಿಸೈಡ್ ಮಾಡ್ಬಿಟ್ಟಿರುತ್ತೆ ಹೇಗಾದ್ರೂ ಮಾಡಿ ಸಿಜೆನ ಹುಡುಕ್ಬೇಕು ಅಂತ. ನಂತರದ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಒಂದು ಡಾಗ್ ಮರಿ ಹಾಕಿರುತ್ತೆ. ಈ ಮರಿಗಳಲ್ಲೇ ಬೈಲಿ ಮತ್ತೊಂದ್ಸಲ ಹುಟ್ಟಿರುತ್ತೆ. ಇದರ ಮನಸ್ಸಿನ ಮಾತು ನಮ್ಗೆ ಕೇಳಿಸ್ತಿರುತ್ತೆ. ಮತ್ತೆ ಹುಟ್ಟಿರೋದಕ್ಕೆ ತುಂಬಾನೇ ಸಂತೋಷ ಪಡ್ತಿರುತ್ತೆ. ಇದು ಬೆಳೆದಾಗ್ಲೇ ನಮ್ಗೆ ಗೊತ್ತಾಗೋದು ಈ ಸಲ ಇದು ಬೀಗಲ್ ಅನ್ನೋ ಬ್ರೀಡ್ ನಲ್ಲಿ ಹುಟ್ಟಿದೆ ಅಂತ. ಅಂದ್ರೆ ನೋಡೋದಕ್ಕೆ ಬೇರೆ ರೀತಿ ಕಾಣುತ್ತೆ, ಆದ್ರೆ ಆತ್ಮ ಮಾತ್ರ ಅದೇನೆ. ಈ ಜನ್ಮದಲ್ಲಿ ಬೈಲಿ ಒಂದು ಹೆಣ್ಣು ಮರಿಯಾಗಿ ಹುಟ್ಟಿರುತ್ತೆ. ಹಾಗೆ ಇದ್ರ ಹೆಸರು ಮಾಲಿ ಅಂತ. ದಿನ ಕಳಿತಾ ಕಳಿತಾ ಮಾಲಿಗೆ ತುಂಬಾ ಬೇಜಾರಾಗ್ತಿರುತ್ತೆ.
ಉಳ್ಕೊಳ್ಳುತ್ತೆ. ಯಾಕೆಂತಂದ್ರೆ ಇದ್ರ ಅಣ್ಣ ತಮ್ಮ ತಂಗಿರ್ನೆಲ್ಲ ಒಬ್ಬೊಬ್ಬರೇ ಬಂದು ಕರ್ಕೊಂಡು ಹೋಗ್ತಾ ಇರ್ತಾರೆ. ಕೊನೆಯದಾಗಿ ಒಂದೇ ಒಂದು ಡಾಗ್ ಉಳ್ಕೊಳ್ಳುತ್ತೆ. ಇದ್ರ ಹೆಸರು ರಾಕಿ ಅಂತ. ಆದ್ರೆ ಒಂದು ದಿನ ರಾಕಿನ ಕರ್ಕೊಂಡು ಹೋಗೋದಕ್ಕೂ ಕೂಡ ಟ್ರೆಂಟ್ ಅನ್ನೋ ಒಬ್ಬ ಹುಡುಗ ಬಂದ್ಬಿಡ್ತಾನೆ. ಇದೇ ಸಮಯದಲ್ಲಿ ಬೇಲಿ ಒಬ್ಳು ಹುಡುಗಿನ ನೋಡುತ್ತೆ. ಆ ಹುಡುಗಿಯಿಂದ ಇದಕ್ಕೆ ಗೊತ್ತಿರುವಂತ ಒಂದು ಸ್ಮೆಲ್ ಬರ್ತಿರುತ್ತೆ. ಯಾಕೆ ಅಂತಂದ್ರೆ ಈ ಹುಡುಗಿ ಬೇರೆ ಯಾರು ಅಲ್ಲ, ಸೀಜೆನೆ. ಇದರಿಂದ ಇದು ತುಂಬಾ ಖುಷಿಯಾಗಿ ಸೀಜೆ ಹತ್ರ ಬರುತ್ತೆ. ಅದನ್ನ ನೋಡಿದಂತ ಟ್ರೆಂಟ್ ರಾಕಿ ಹಾಗೆ ಮಾಲಿ ಇಬ್ರು ಜೊತೆಲೇ ಇರ್ಲಿ ಅಂತ ಇವನ ತಂದೆ ತಾಯಿನ ಕೇಳ್ತಾನೆ. ಆದ್ರೆ ಒಂದೇ ಡಾಗ್ ನ ತಗೊಳ್ಬೇಕು ಅಂತ ಅವರು ಹೇಳ್ತಾರೆ. ಇದರಿಂದ ಸೀಜೆ ಡಿಸೈಡ್ ಮಾಡ್ತಾಳೆ ಈ ಮಾಲಿನ ನಾನ್ ತಗೊಂಡ್ ಹೋಗ್ಬೇಕು ಅಂತ. ನಂತರ ಇವಳು ಮಾಲಿನ ಮನೆ ಕರ್ಕೊಂಡ್ ಬಂದಾಗ ಇವಳ ತಾಯಿ ಆಗಿರುವಂತ ಗ್ಲೋರಿಯಾನು ಕೂಡ ನಮ್ಗೆ ತೋರಿಸ್ತಾರೆ. ಆದ್ರೆ ಅವಳಿಗೆ ಗೊತ್ತಾಗದೇ ಇರೋ ರೀತಿ ಮಾಲಿನ ರೂಮ್ ನ ಒಳಗಡೆ ಕರ್ಕೊಂಡ್ ಬಂದ್ರೆ ಮಾಲಿ ಅಂತೂ ತುಂಬಾನೇ ತುಂಟ ಹುಡುಗಿ, ಎಲ್ಲಾ ಕಡೆ ಆಟ ಆಡ್ತಿರುತ್ತೆ. ಆದ್ರಿಂದ ಶಬ್ದನ ಕೇಳಿಸ್ಕೊಂಡು ಗ್ಲೋರಿಯಾ ರೂಮ್ಗೆ ಬಂದಾಗ ಈಗ್ಲೂ ಕೂಡ ಸೀಜೆ ಮಾಲಿನ ಬಚ್ಚಿಟ್ಬಿಡ್ತಾಳೆ. ನಂತರ ರಾತ್ರಿ ಆಗ್ತಿದ್ದಂಗೆನೆ ಗ್ಲೋರಿಯಾ ಯಾರೋ ಒಬ್ಬ ವ್ಯಕ್ತಿ ಜೊತೆ ಹೊಟ್ಟೋಗ್ತಾಳೆ. ಅದು ಕೂಡ ಸಣ್ಣ ಹುಡುಗಿ ಆಗಿರುವಂತ ಸೀಜೆನ ಮನೆಯಲ್ಲಿ ಒಬ್ಳನ್ನೇ ಬಿಟ್ಟು. ಇದಾದ್ಮೇಲೆ ಮಾರನೇ ದಿನ ಸೀಜೆ ಮತ್ತೆ ಟ್ರೆಂಟ್ ಇಬ್ರು ಕೂಡ ಇವರಿವರ ಡಾಗ್ ಗಳನ್ನ ಕರ್ಕೊಂಡ್ ಬರ್ತಾರೆ ಆಟ ಆಡೋದಕ್ಕೆ ಅಂತ. ಇಲ್ಲಿ ಮಾಲಿಗೆ ಇದ್ರ ಹಿಂದಿನ ಜನ್ಮದ ನೆನ್ಪೆಲ್ಲ ಇರೋದ್ರಿಂದ ಸೀಜೆ ಏನೇ ಹೇಳಿದ್ರು ಇದು ಕೇಳ್ತಿರುತ್ತೆ. ಆಗ ಇವಳು ಮಾಲಿಗೆ ಶೇಕ್ ಹ್ಯಾಂಡ್ ಕೊಡೋದನ್ನ ಹೇಳ್ಕೊಡ್ತಾಳೆ. ನಂತರ ಸೀಜೆ ಮಾಲಿನ ಮನೆ ಕರ್ಕೊಂಡ್ ಬಂದು ಈಗಾಗ್ಲೇ ಬೇಸ್ಮೆಂಟ್ ನಲ್ಲಿ ಮಾಲಿಗೋಸ್ಕರನೇ ರೆಡಿ ಮಾಡಿರುವಂತ ರೂಮ್ ನಲ್ಲಿ ಬಿಟ್ಟು ಮೇಲೆ ಹೋಗ್ತಾಳೆ. ಮಾಲಿನೂ ಕೂಡ ಸ್ವಲ್ಪ ಹೊತ್ತು ಸುಮ್ನಿರುತ್ತೆ. ಆದ್ರೆ ನಂತರ ಬೊಗಳೋದಕ್ಕೆ ಶುರು ಮಾಡ್ಬಿಡುತ್ತೆ. ಆದ್ರಿಂದ ಇವಳು ಬಚ್ಚಿಟ್ಕೊಳ್ತಾ ಮಾಲಿನ ರೂಮ್ ನ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ನೋಡ್ತಿದ್ರೆ ಗ್ಲೋರಿಯಾ ಮಾತ್ರ ಇವಳ ಕಡೆ ತಿರುಗೂ ಕೂಡ ನೋಡೋದಿಲ್ಲ. ತುಂಬಾ ಕೇರ್ಲೆಸ್ ಆಗಿ ನಾನು ಹೊರಗಡೆ ಹೋಗ್ತಿದೀನಿ ಅಂತ ಹೇಳಿ ಹೊಟ್ಟೋಗ್ತಾಳೆ. ಆದ್ರೆ ರಾತ್ರಿಯ ಸಮಯದಲ್ಲಿ ಸಿಡಿಲು ಬಡ್ದಿದ್ರಿಂದ ಇವಳಿಗೆ ತುಂಬಾನೇ ಭಯ ಆಗೋಗಿರುತ್ತೆ. ಆದ್ರೆ ಈಗ ಇವಳ ಜೊತೆ ಇರೋದು ಬರೀ ಮಾಲಿ ಮಾತ್ರ. ಮಾಲಿ ಸೀಜೆಗೆ, ಸೀಜೆ ಮಾಲಿಗೆ ಇಬ್ರು ಕೂಡ ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಂಡು ಸುಮ್ನಾಗ್ತಾರೆ. ಇದಾದ್ಮೇಲೆ ಮಾರನೇ ದಿನ ಗ್ಲೋರಿಯಾ ಸೀಜೆನ ನೋಡೋದಕ್ಕೆ ಅಂತ ಇವಳ ರೂಮ್ಗೆ ಬಂದಾಗ ಮಾಲಿನ ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ಅಷ್ಟೇ ಅಲ್ಲದೆ ಇವಳು ಪೌಲ್ ಅನ್ನೋ ಒಬ್ಬ ವ್ಯಕ್ತಿನ ಕರ್ಕೊಂಡ್ ಬರ್ತಾಳೆ. ಇನ್ಮೇಲಿಂದ ಇವನು ನಮ್ ಜೊತೆನೆ ಇರ್ತಾನೆ ಅಂತ. ಅಂದ್ರೆ ಹೊಸ್ತಾಗಿ ಮದ್ವೆ ಆಗಿರ್ತಾಳೆ. ನಂತರ ಸೀಜೆನ ಕೇಳ್ತಾಳೆ ಡಾಗ್ ನ ತಗೊಂಡ್ ಬಂದಿರೋ ವಿಷಯನ ನನ್ಗೆ ಯಾಕೆ ಹೇಳಲಿಲ್ಲ, ನಾವು ಡಾಗ್ ನ ಇಟ್ಕೊಳ್ಳೋದಕ್ ಆಗೋದಿಲ್ಲ, ನನ್ಗೆ ಇಷ್ಟ ಇಲ್ಲ ಅಂತ. ಆಗ ಸೀಜೆನು ಕೂಡ ಇವಳಿಗೆ ಚೆನ್ನಾಗಿ ಬೈತಾಳೆ. ಒಬ್ಳು ಸಣ್ಣ ಹುಡುಗಿ ಅಂತಾನು ಕೂಡ ನೋಡ್ದೆ ಮಧ್ಯರಾತ್ರಿ ನಾನು ಒಬ್ಳನ್ನೇ ಬಿಟ್ಟು ಹೋಗ್ತೀಯಾ, ನೀನ್ ಯಾವ ತರ ತಾಯಿ, ನನಗೆ ಭಯ ಆದಾಗ ನೀನೆಲ್ಲ ಜೊತೆ ಇದ್ದಿದ್ದು ಮಾಲಿ ಅಂತ. ಆಗ ಇವಳು ಕೂಡ ಸರಿ ಆಯ್ತು ಇಟ್ಕೋ ಅಂತ ಹೇಳಿ ಹೊಟ್ಟೋಗ್ತಾಳೆ. ಇದೇ ಖುಷಿಲಿ ಸೀಜೆ ಇವಳ ಒಂದು ಬ್ರೇಸ್ಲೆಟ್ ಅನ್ನ ಮಾಲಿಗೆ ತೋರಿಸ್ತಾಳೆ. ಹೀಗೆ ಕಾಲ ಕಳಿತಾ ಕಳಿತಾ ಇವಳು ಬೆಳೆದು ದೊಡ್ಡವಳಾಗಿರ್ತಾಳೆ. ಅಷ್ಟೇ ಅಲ್ಲದೆ ಈಗ ಇವಳಿಗೆ ಗಿಟಾರ್ ಅನ್ನ ನುಡ್ಸೋದು ಅಂತಂದ್ರೆ ತುಂಬಾನೇ ಇಷ್ಟ. ನಂತರ ನಮ್ಗೆ ಬೆಳೆದು ದೊಡ್ಡವನಾಗಿರುವಂತ ಟ್ರೆಂಟ್ ನು ಕೂಡ ತೋರಿಸ್ತಾರೆ. ಈಗ ಇವನು ಸೀಜೆನ ತುಂಬಾ ಇಷ್ಟ ಪಡ್ತಿರ್ತಾನೆ. ಆದ್ರೆ ಅದು ಇವಳಿಗೆ ಗೊತ್ತಾಗ್ತಿರೋದಿಲ್ಲ. ನಾವು ಬರೀ ಫ್ರೆಂಡ್ಸ್ ಅಂತ ಮಾತ್ರ ಅನ್ಕೊಂಡಿರ್ತಾಳೆ. ಹೀಗೆ ಒಂದು ದಿನ ಸ್ಟೋರ್ ಹತ್ರ ಹೋಗ್ತಿರ್ಬೇಕಾದ್ರೆ ಸ್ಟೋರ್ ನ ಹೊರಗಡೆ ಶೇನ್ ಅನ್ನೊಬ್ಬ ಹುಡುಗ ಇವಳಿಗೆ ಪರಿಚಯ ಆಗ್ತಾನೆ. ಇವನು ಕಾಮಿಡಿಯಾಗಿ ಮಾತಾಡ್ತಿರೋದನ್ನ ನೋಡಿ ಇವಳು ಇಂಪ್ರೆಸ್ ಆಗೋಗ್ತಾಳೆ. ಅಷ್ಟೇ ಅಲ್ಲದೆ ನಂತರ ನೋಡಿದ್ರೆ ಇವರಿಬ್ರು ಜೊತೆಲಿ ಕಾಲ ಕಳೆಯೋದಕ್ಕೂ ಕೂಡ ಶುರು ಮಾಡ್ಬಿಟ್ಟಿರ್ತಾರೆ. ಇದೇ ಸಮಯದಲ್ಲಿ ಟ್ರೆಂಟ್ ಕೂಡ ಇವರಿಬ್ಬರನ್ನ ಜೊತೆಲಿ ನೋಡಿ ತುಂಬಾನೇ ದುಃಖ ಪಡ್ತಾನೆ. ಆದ್ರೂ ಕೂಡ ಇವಳಿಗೆ ಹೇಳ್ತಿರ್ತಾನೆ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಇದೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡು, ನಿನಗೆ ದುಡ್ಡು ಸಿಗುತ್ತೆ ಅಂತ. ಆದ್ರೆ ಇವಳು ಮಾತ್ರ ಶೇನ್ ನ ಜೊತೆ ಕಾಲ ಕಳೆಯೋದ್ರಲ್ಲಿ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿರ್ತಾಳೆ. ಇದನ್ನೆಲ್ಲ ನೋಡಿ ಇವನಿಗಂತೂ ತುಂಬಾನೇ ದುಃಖ ಆಗುತ್ತೆ. ನಂತರ ಶೇನ್ ಇವಳನ್ನ ಮನೆಗೆ ಡ್ರಾಪ್ ಮಾಡೋದಕ್ಕಿಂತ ಮುಂಚೆ ನಿನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪಾರ್ಟಿ ನಡೀತಿರುವಂತ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಇವಳಿಗೆ ಇದೆಲ್ಲ ಇಷ್ಟ ಆಗ್ತಿರೋದಿಲ್ಲ. ಆದ್ರೂ ಕೂಡ ಇಲ್ಲೇ ಇರ್ತಾಳೆ. ಆದ್ರೆ ಈ ಜಾಗದಲ್ಲಿ ಯಾವ್ದೋ ಇಲ್ಲಿಗಲ್ ಕೆಲಸ ನಡೀತಿತ್ತು ಅಂತ ಎಲ್ಲರ ಜೊತೆ ಸೀಜೆನು ಕೂಡ ಅರೆಸ್ಟ್ ಮಾಡ್ತಾರೆ. ಹಾಗೆ ಮಾಲಿನ ಒಂದು ಡಾಗ್ ಶೆಲ್ಟರ್ಗೆ ಬಿಟ್ಬಿಟ್ಟಿರ್ತಾರೆ. ಆಗ ಇದನ್ನ ಕರ್ಕೊಂಡು ಹೋಗೋದಕ್ಕೆ ಟ್ರೆಂಟ್ ಬರ್ತಾನೆ. ಟ್ರೆಂಟ್ ಮಾಲಿನ ಕರ್ಕೊಂಡು ಸೀಜೆ ಹತ್ರ ಬಂದಾಗ ಇವಳು ತುಂಬಾನೇ ಸಂತೋಷ ಪಡ್ತಾಳೆ. ಆಗ ಇವಳಿಗೆ ಅರ್ಥ ಆಗ್ತಿರುತ್ತೆ ಶೇನ್ ಜೊತೆ ಸೇರಿ ನಾನು ಎಂತ ದೊಡ್ಡ ತಪ್ಪನ್ನ ಮಾಡಿದ್ದೆ ಅಂತ. ಅಷ್ಟೇ ಅಲ್ಲದೆ ಇವನಿಗೆ ಮತ್ತೊಂದು ವಿಷಯನೂ ಕೂಡ ಹೇಳ್ತಾಳೆ. ಇನ್ಮೇಲಿಂದ ಮಾಲಿನ ನಾನು ಜೊತೆಲಿಟ್ಕೋಬೇಕು ಅಂತಂದ್ರೆ ಗವರ್ನಮೆಂಟ್ ಅವರು ನನಗೊಂದು ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಡಾಗ್ ಗಳು ಕ್ಯಾನ್ಸರ್ ಅನ್ನ ಡಿಟೆಕ್ಟ್ ಮಾಡುವಂತ ಸೆಂಟರ್ ನಲ್ಲಿ ಸ್ವಲ್ಪ ದಿನ ಕೆಲಸ ಮಾಡ್ಬೇಕು ಅಂತ. ಇದಾದ್ಮೇಲೆ ಇವಳು ಡಾಗ್ ಗಳ ಟ್ರೈನಿಂಗ್ ಸೆಂಟರ್ ಗೆ ಬರ್ತಾಳೆ. ಪನಿಷ್ಮೆಂಟ್ ಸಿಕ್ಕಿರೋ ರೀತಿ ಕೆಲಸನೂ ಕೂಡ ಮಾಡ್ತಿರ್ತಾಳೆ. ಆಗ ಇಲ್ಲೇ ಇದ್ದಂತ ಒಂದು ಡಾಗ್ ಕ್ಯಾನ್ಸರ್ ಪೇಷಂಟ್ ಗಳ ಹತ್ರ ಹೋಗಿ ಈ ವ್ಯಕ್ತಿಗೆ ಕ್ಯಾನ್ಸರ್ ಇದೆ ಅಂತ ಅವನ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಳ್ತಿದ್ದಂಗೆನೆ ತಿನ್ನೋದಕ್ಕೆ ಅಂತ ತಿಂಡಿನ ಕೊಡ್ತಾರೆ. ಇದನ್ನ ನೋಡಿದಂತ ಮಾಲಿನೂ ಕೂಡ ನಾನು ಕೂಡ ಇದನ್ನ ಮಾಡಬಹುದು ಅಂತ ಒಬ್ಬ ಕ್ಯಾನ್ಸರ್ ಪೇಷಂಟ್ ನ ಮುಂದೆ ಬಂದು ಇವ್ರಿಗೆ ಕ್ಯಾನ್ಸರ್ ಇದೆ ಅಂತ ಕಂಡಿಡ್ದು ಬಿಡುತ್ತೆ. ಇದನ್ನ ನೋಡಿ ಇವರೆಲ್ಲರಿಗೂ ಶಾಕ್ ಆಗೋಗುತ್ತೆ. ಯಾಕೆಂತಂದ್ರೆ ಮಾಲಿಗೆ ಟ್ರೈನಿಂಗ್ ಅನ್ನೇ ಕೊಟ್ಟಿಲ್ಲ, ಆದ್ರೂ ಕೂಡ ಹೇಗೆ ಕಂಡಿಡಿತು ಅಂತ. ಇದಾದ್ಮೇಲೆ ಸೀಜೆ ಮನೇಲಿ ಇರ್ಬೇಕಾದ್ರೆ ಗ್ಲೋರಿಯಾ ಬಂದು ಬಾಕ್ಲನ್ನ ತೆಗೆದು ನೋಡ್ತಾಳೆ. ಈತನ್ ಮತ್ತೆ ಹ್ಯಾನ
ಬಂದಿರ್ತಾರೆ. ಆಗ ಮಾಲಿ ಈತನ್ನ ನೋಡಿ ಗುರ್ತಿಡ್ಬಿಡುತ್ತೆ. ಅಷ್ಟೇ ಅಲ್ದೆ ಮಾಲಿಯ ಬಿಹೇವಿಯರ್ ನ ನೋಡಿ ಈತನ್ಗೂ ಕೂಡ ಅರ್ಥ ಆಗೋಗುತ್ತೆ, ಇದು ಬೇರೆ ಯಾರು ಅಲ್ಲ ನನ್ನ ಬೈಲಿನೇ ಅಂತ. ಆದ್ರೆ ಇಲ್ಲಿ ಗ್ಲೋರಿಯಾಗೆ ಇವರು ಬಂದಿರೋದು ಇಷ್ಟ ಇಲ್ದೆ ಬೈದು ಕಳಿಸ್ಬಿಡ್ತಾಳೆ. ಆದ್ರೆ ಈತನ್ ಮಾತ್ರ ಬೈಲಿಗೆ ಯಾವಾಗ್ಲೂ ಸಿಜೆ ಜೊತೆನೆ ಇರು ಅಂತ ಹೇಳಿ ಇಲ್ಲಿಂದ ಹೊಟ್ಟೋಗ್ತಾನೆ. ನಂತರ ಇವಳು ಕೆಲಸ ಮಾಡ್ತಿರೋಂತ ಜಾಕೆ ಶೇನ್ ಬಂದು ಯಾಕೆ ನನ್ ಜೊತೆ ಮಾತಾಡ್ತಿಲ್ಲ ಅಂತ ಅಟ್ಯಾಕ್ ಮಾಡ್ಬಿಡ್ತಾನೆ. ಆಗ ಇವಳು ಹೇಗೋ ಮಾಡಿ ಅವನಿಂದ ತಪ್ಪಿಸ್ಕೊಂಡು ಮನೆಗ್ ಬಂದು ಗ್ಲೋರಿಯಾಗಿ ಹೇಳ್ತಾಳೆ, ಶೇನ್ ಅನ್ನೋ ಒಬ್ಬ ಹುಡುಗ ನನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟ ಅಂತ. ಆದ್ರೆ ಇವಳು ಮಾತ್ರ ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾಳೆ ಅಂತಂದ್ರೆ, ನೀನೇ ಏನೋ ಮಾಡಿದ್ಯಾ ಅದಕ್ಕೆ ಅಟ್ಯಾಕ್ ಮಾಡಿದಾನೆ ಅಂತ ಹೇಳ್ಬಿಡ್ತಾಳೆ. ಇದನ್ನ ಕೇಳಿ ಇವಳಿಗಂತೂ ತುಂಬಾನೇ ಬೇಜಾರಾಗಿ, ನೀನ್ ಯಾವ ತರ ತಾಯಿ, ಇನ್ಮೇಲಿಂದ ನಾನ್ ನಿನ್ ಜೊತೆ ಇರೋದಕ್ಕಾಗೋದಿಲ್ಲ, ನನ್ ತಂದೆಗೆ ಆಕ್ಸಿಡೆಂಟ್ ಆದಾಗ ಇನ್ಸೂರೆನ್ಸ್ ದುಡ್ಡು ಬಂದಿತ್ತಲ್ಲ ಅದನ್ನ ಕೊಡು ಹೋಗ್ತೀನಿ ಅಂತಾಳೆ. ಆಗ ಗ್ಲೋರಿಯಾ ಹೇಳ್ತಾಳೆ, ಆ ದುಡ್ಡು ಯಾವತ್ತೋ ಖರ್ಚಾಗೋಯ್ತು ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆ ಇನ್ಸೂರೆನ್ಸ್ ದುಡ್ಡನ್ನ ಸಿಜೆ ತಂದೆ ನನ್ನ ಮಗಳು ಎಜುಕೇಶನ್ಗೆ ಬೇಕು ಅಂತ ಕಟ್ಟಿದ್ದ. ಇದರಿಂದ ಇವಳು ಕೋಪ ಮಾಡ್ಕೊಂಡು ಮಾಲಿನೂ ಕೂಡ ಕರ್ಕೊಂಡು ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಶೇನ್ ಕೂಡ ಕಾರ್ ನಲ್ಲಿ ಇವಳನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಇವಳು ಹೆದರ್ಕೊಂಡು ಸ್ಪೀಡ್ ಆಗಿ ಹೋಗೋದಕ್ಕೆ ನೋಡಿದಾಗ ಕಾರ್ ಆಕ್ಸಿಡೆಂಟ್ ಆಗೋಗುತ್ತೆ. ಅದನ್ನ ನೋಡಿ ಶೇನ್ ಕೂಡ ಹೆದರ್ಕೊಂಡು ಓಡೊಂಟೋಗ್ತಾನೆ. ನಂತರ ಸಿಜೆಗೆ ಪ್ರಜ್ಞೆ ಬಂದಾಗ ನೋಡಿದ್ರೆ ಮಾಲಿ ತನ್ನ ಕೊನೆಯ ಉಸಿರನ್ನ ಎಳಿತಿರುತ್ತೆ. ಇದರಿಂದ ಇವಳಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಆಗ ಮಾಲಿಯ ಮನ್ಸಿನ ಮಾತು ನಮ್ಗೆ ಕೇಳಿಸುತ್ತೆ, ಸಿಜೆ ಏನು ಯೋಚನೆ ಮಾಡ್ಬೇಡ, ನಿನ್ನ ಹುಡ್ಕೊಂಡು ನಾನು ಮತ್ತೆ ಬರ್ತೀನಿ ಅಂತ. ಇದಾದ್ಮೇಲೆ ನಮ್ಗೆ ಮಾಲಿಯ ಆತ್ಮನ ತೋರಿಸ್ತಾರೆ. ಈಗ್ಲೂ ಕೂಡ ಇದು ಬಿಡ್ತಿರೋದಿಲ್ಲ, ನಾನು ಸಿಜೆನ ಹುಡ್ಕೊಂಡು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿರುತ್ತೆ. ನಂತರದ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ, ಬೈಲಿ ಮತ್ತೊಂದ್ಸಲ ಮರಿಯಾಗಿ ಹುಟ್ಟುತ್ತೆ, ಹಾಗೆ ಬೆಳೆದು ದೊಡ್ಡದು ಕೂಡ ಆಗುತ್ತೆ. ಈ ಸಲ ಇದು ನ್ಯೂ ಫೌಂಡ್ ಲ್ಯಾಂಡ್ ಅನ್ನೋ ಬ್ರೀಡ್ ನಲ್ಲಿ ಹುಟ್ಟಿರುತ್ತೆ. ಅಂದ್ರೆ ನೋಡೋದಕ್ ಮಾತ್ರ ಬೇರೆ ರೀತಿ ಕಾಣುತ್ತೆ, ಆತ್ಮ ಮಾತ್ರ ಅದೇನೆ. ಈ ಜನ್ಮದಲ್ಲಿ ಇದ್ರ ಹೆಸರು ಬಿಗ್ ಡಾಗ್ ಅಂತ. ಇದ್ರ ಓನರ್ ಒಂದು ಗ್ಯಾಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಹೀಗೆ ಇರ್ಬೇಕಾದ್ರೆ ಈ ಜಾಕೆ ಒಂದು ಕಾರ್ ಬರುತ್ತೆ, ಹಾಗೆ ಒಬ್ಳು ಹುಡುಗಿ ಕೂಡ ಬರ್ತಾಳೆ. ಬಿಗ್ ಡಾಗ್ಗೆ ಆ ಹುಡುಗಿ ಮೈಯಿಂದ ಬರ್ತಿರುವಂತ ಸ್ಮೆಲ್ ಇಂದ ಗೊತ್ತಾಗೋಗುತ್ತೆ, ಹೌದು ಇದು ಬೇರೆ ಯಾರು ಅಲ್ಲ ಸಿಜೆನೆ ಅಂತ. ಇದರಿಂದ ತುಂಬಾ ಸಂತೋಷದಿಂದ ಸಿಜೆ ಹತ್ರ ಬಂದು ಶೇಕ್ ಹ್ಯಾಂಡ್ ಕೊಡುತ್ತೆ. ಇದನ್ನ ನೋಡಿದಂತ ಓನರ್ಗೆ ಸ್ವಲ್ಪ ಶಾಕ್ ಆಗುತ್ತೆ, ಯಾಕೆಂತಂದ್ರೆ ಇದುವರೆಗೂ ಇವನು ಥ್ಯಾಂಕ್ಸ್ ಕೊಡೋದನ್ನೇ ಹೇಳ್ಕೊಟ್ಟಿರ್ಲಿಲ್ಲ. ಸಿಜೆಗ್ ಮಾತ್ರ ಒಂದು ಸಣ್ಣ ಐಡಿಯಾ ಕೂಡ ಇರೋದಿಲ್ಲ, ಇದು ಮಾಲಿನೇ ಅಂತ. ಸರಿ ಅಂತ ಹೇಳಿ ಇವಳು ಇಲ್ಲಿಂದ ಹೊಟ್ಟೋಗ್ತಾಳೆ. ಬಿಗ್ ಡಾಗ್ ಮಾತ್ರ ಈ ಸಲ ಅವಳನ್ನ ಬಿಟ್ಕೊಡೋದಕ್ಕೆ ರೆಡಿ ಆಗಿರೋದಿಲ್ಲ, ಕಾರ್ ಹಿಂದೆನೆ ಓಡ್ತಿರುತ್ತೆ. ಆದ್ರೆ ದೇಹ ದೊಡ್ಡದಾಗಿರೋದ್ರಿಂದ ಜಾಸ್ತಿ ಓಡೋದಕ್ಕಾಗೋದಿಲ್ಲ. ನಂತರ ಇದ್ರ ಓನರ್ ಬಂದು ಮತ್ತೆ ಇದನ್ನ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅವತ್ತಿಂದ ಪ್ರತಿದಿನನೂ ಹೊರಗಡೆನೆ ಕಾಯ್ಕೊಂಡು ಕುಂತ್ಕೋಬಿಡುತ್ತೆ. ಸಿಜೆ ಮತ್ತೆ ಬರ್ತಾಳೆ, ಅವಳನ್ನ ನೋಡ್ಬೋದು, ನಾನ್ ಅವಳ ಜೊತೆ ಹೋಗ್ಬೋದು ಅಂತ. ಆದ್ರೆ ಎಷ್ಟೇ ಕಾದ್ರೂ ಅವಳು ಬರೋದೇ ಇಲ್ಲ. ಹೀಗೆ ಕಾಯ್ತಾ ಕಾಯ್ತಾ ತುಂಬಾ ವರ್ಷಗಳೇ ಆಗೋಗ್ತವೆ. ಹಾಗೆ ಬಿಗ್ ಡಾಗ್ಗೆ ಮತ್ತೊಂದ್ಸಲ ವಯಸ್ಸಾಗೋಗುತ್ತೆ. ನನ್ ಟೈಮ್ ಬಂತು ಅಂತ ಕಾಡಿನ ಒಳಗಡೆ ಹೋಗುತ್ತೆ. ಇದಾದ್ಮೇಲೆ ಮತ್ತೊಂದ್ಸಲ ಬಿಗ್ ಡಾಗ್ ನ ಆತ್ಮನ ನಮ್ಗೆ ತೋರಿಸ್ತಾರೆ. ಸಿಜೆನ ಹುಡುಕ್ಲೇಬೇಕು ಅನ್ನೋ ಆಸೆ ಇದಕ್ಕೆ ಇನ್ನೂ ಕೂಡ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಇದಾದ್ಮೇಲೆ ಬಿಗ್ ಡಾಗ್ ಮತ್ತೊಂದ್ಸಲ ಹುಟ್ಟುತ್ತೆ. ಈ ಸಲ ಇದು ಬೀವರ್ ಅನ್ನೋ ಬ್ರೀಡ್ ನಲ್ಲಿ ಹುಟ್ಟಿರುತ್ತೆ. ಹೇಳ್ಬೇಕು ಅಂತಂದ್ರೆ ಇದೊಂದು ಸಣ್ಣ ಡಾಗ್. ಈ ಜನ್ಮದಲ್ಲಿ ಇದ್ರ ಹೆಸರು ಮ್ಯಾಕ್ಸ್ ಅಂತ. ಮ್ಯಾಕ್ಸ್ ನ ಡಾಗ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತ ಜಾಗದಲ್ಲಿ ಇಟ್ಟಿರ್ತಾರೆ. ಆದ್ರೆ ಇದ್ ಮಾತ್ರ ಯಾರನ್ನೂ ಹತ್ರ ಬರೋದಕ್ಕೂ ಕೂಡ ಬಿಡ್ತಿರೋದಿಲ್ಲ, ಸಿಜೆಗೋಸ್ಕರ ಕಾಯ್ತಿರುತ್ತೆ. ಇದೇ ಸಮಯದಲ್ಲಿ ಒಂದು ಬ್ರೇಸ್ಲೆಟ್ ನ ಸೌಂಡ್ ಇದಕ್ಕೆ ಕೇಳಿಸುತ್ತೆ. ಈ ಬ್ರೇಸ್ಲೆಟ್ ಬೇರೆ ಯಾವ್ದು ಅಲ್ಲ, ಸಿಜೆ ಚಿಕ್ಕವಳಿರ್ಬೇಕಾದ್ರೆ ಮಾಲಿಗೆ ತೋರ್ಸಿದ್ಲಲ್ಲ ಅದೇ ಬ್ರೇಸ್ಲೆಟ್ ಇದು. ಆದ್ರಿಂದ ಹೇಗೋ ಮಾಡಿ ಬಿಡಿಸ್ಕೊಂಡು ಆ ಬ್ರೇಸ್ಲೆಟ್ ನ ಸೌಂಡ್ ಅನ್ನ ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ಶುರು ಮಾಡುತ್ತೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಇನ್ನೇನು ಒಂದು ಟ್ರಕ್ ನ ಕೆಳಗಡೆ ಸಿಗಾಕೊಳ್ಳೋದ್ರಲ್ಲಿರುತ್ತೆ. ಆದ್ರೂ ಕೂಡ ಅದರಿಂದ ತಪ್ಪಿಸ್ಕೊಂಡು ಫಾಲೋ ಮಾಡ್ತಾ ಮಾಡ್ತಾ ಲಿಫ್ಟ್ ನಲ್ಲಿ ಹೋಗ್ತಿರುವಂತ ಸಿಜೆ ಹತ್ರ ಬಂದು ಇದು ತಲುಪುತ್ತೆ. ಇದರ ದಾರ ಲಿಫ್ಟ್ ನ ಡೋರ್ಗೆ ಸಿಗಾಕೋಬಿಟ್ಟಿರುತ್ತೆ. ಅದು ಮೇಲು ಹೋಗೋಷ್ಟರಲ್ಲಿ ಇವಳು ಅದನ್ನ ತೆಗೆದು ಬಿಡ್ತಾಳೆ. ನಂತರ ಇದಕ್ಕೆ ಹಾಕಿರುವಂತ ಬಟ್ಟೆನ ನೋಡಿ ಅಡಾಪ್ಷನ್ ಸೆಂಟರ್ ಹತ್ರ ಬಂದಾಗ ಇವರು ಹೇಳ್ತಾರೆ, ಮ್ಯಾಕ್ಸ್ ನ ಯಾರು ಕೂಡ ಅಡಾಪ್ಟ್ ಮಾಡ್ಕೊಂಡಿಲ್ಲ, ನಾಳೆ ಅಷ್ಟರಲ್ಲಿ ಯಾರು ಇದನ್ನ ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡ್ತಾರೆ ಅಂತ. ಇದರಿಂದ ಇವಳೇ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಇದಾದ್ಮೇಲೆ ಇವಳು ಮನೆ ಕರ್ಕೊಂಡು ಬಂದ್ರೆ ಇವಳ ಬಾಯ್ ಫ್ರೆಂಡ್ ನ ಡಾಗ್ ಮೊದ್ಲಿಂದಾನೇ ಇರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಇವಳ ಬಾಯ್ ಫ್ರೆಂಡ್ ಆಗಿರುವಂತ ಕೆವಿನ್ ಬರ್ತಾನೆ. ಮ್ಯಾಕ್ಸ್ ನ ನೋಡಿ ಹೋಗ್ಲಿ ಅಂತ ಇಟ್ಕೊಳ್ಳೋದಕ್ಕೆ ಬಿಡ್ತಾನೆ. ಹೇಳ್ಬೇಕು ಅಂತಂದ್ರೆ ಈ ಮನೆ ಇವಂದೇನೆ. ಸಿಜೆಗೆ ಮನೆ ಇರೋದಿಲ್ಲ, ಬೇರೆಯವರ ಡಾಗ್ ಗಳನ್ನ ವಾಕ್ ಮಾಡಿಸಿ ಆದ್ರಿಂದ ಬರುವಂತ ದುಡ್ಡಿಂದ ಜೀವನ ಮಾಡ್ತಿರ್ತಾಳೆ ಅಷ್ಟೇ. ಹೀಗೆ ಡಾಗ್ ಗಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮ್ಯಾಕ್ಸ್ ಇವಳ ಕೈಯಿಂದ ಕಿತ್ಕೊಂಡು ಅಲ್ಲಿಂದ ಒಂದು ಮನೆ ಹತ್ರ ಬಂದು ಡೋರ್ ಅನ್ನ ಕೆರೆತಿರುತ್ತೆ. ನೋಡಿದ್ರೆ ಡೋರ್ ಅನ್ನ ಓಪನ್ ಮಾಡುದು ಸಿಜೆಯ ಚೈಲ್ಡ್ಹುಡ್ ಫ್ರೆಂಡ್ ಆಗಿರುವಂತ ಟ್ರೆಂಟ್. ಹೇಳ್ಬೇಕು ಅಂತಂದ್ರೆ
ಮ್ಯಾಕ್ಸ್ ಇವನನ್ನ ಬರೀ ಸ್ಮೆಲ್ ಇಂದಾನೆ ಕಂಡೆಡ್ದ್ ಬಿಟ್ಟಿರುತ್ತೆ. ಅಷ್ಟೇ ಅಲ್ದೆ ಟ್ರೆಂಟ್ ಹತ್ರ ಇತ್ತಲ್ಲ ರಾಕಿ ಅನ್ನೋ ಡಾಗ್, ಅದು ಈಗ ಬದುಕಿರೋದಿಲ್ಲ. ಹಾಗೆ ಎಷ್ಟೋ ವರ್ಷಗಳ ನಂತರ ಇವರಿಬ್ರು ಮೀಟ್ ಮಾಡಿ ತುಂಬಾನೇ ಸಂತೋಷ ಪಡ್ತಾರೆ. ಯಾಕೆಂತಂದ್ರೆ ಇಷ್ಟು ವರ್ಷದಿಂದ ಟ್ರೆಂಟ್ ಲಂಡನ್ ಗೆ ಹೋಗಿ ಸೆಟಲ್ ಆಗಿದ್ದ. ಈಗ ತಾನೆ ಜಸ್ಟ್ ಈ ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಆಗಿರ್ತಾನೆ. ನಂತರ ನಿನ್ನ ಬಾಯ್ ಫ್ರೆಂಡ್ ನ ಕರ್ಕೊಂಡ್ ಬಾ, ನಾನು ಕೂಡ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಇವಳು ಕೂಡ ಸರಿ ಅಂತ ಒಪ್ಕೊಳ್ತಾಳೆ. ಆದ್ರೆ ಮ್ಯಾಕ್ಸ್ ಗೆ ಏನ್ ಅನ್ನಿಸ್ತಿರುತ್ತೆ ಅಂತಂದ್ರೆ ಸಿಜೆ ಹಾಗೆ ಟ್ರೆಂಟ್ ಮತ್ತೆ ಒಂದಾಗ್ಬೇಕು ಅಂತಂದ್ರೆ ಕೆವಿನ್ ಸಿಜೆ ಇಂದ ದೂರ ಆಗ್ಬೇಕು ಅಂತ. ಅದಕ್ಕೆ ಅವನ ಶೂನ ಕಚ್ಚೋದು, ಅವನಿಗೆ ತುಂಬಾ ವಿಚಿತ್ರವಾಗಿರುವಂತ ಹಿಂಸೆಗಳನ್ನೆಲ್ಲ ಕೊಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಇದೇ ವಿಷಯವಾಗಿ ಒಂದು ದಿನ ಕೆವಿನ್ ಇವಳಿಗೆ ಬೈದ್ ಬಿಡ್ತಾನೆ, ನೀನು ಕೆಲ್ಸಕ್ಕೂ ಹೋಗೋದಿಲ್ಲ, ಈ ಡಾಗ್ ನ ಬೇರೆ ಕರ್ಕೊಂಡ್ ಬಂದಿದ್ಯಾ ಅಂತ. ಇದರಿಂದ ಇವಳಿಗೂ ಕೂಡ ತುಂಬಾ ಕೋಪ ಬಂದು ಇವನಿಂದ ದೂರ ಆಗ್ಬಿಡ್ತಾಳೆ. ನಂತರ ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಹೇಗೋ ಜೀವನ ಸಾಗಿಸ್ತಿರ್ತಾಳೆ. ಆದ್ರೆ ಹೀಗೆ ಒಂದು ದಿನ ರೋಡ್ ನಲ್ಲಿ ಇವರಿಗೆ ಟ್ರೆಂಟ್ ಕಾಣಿಸ್ಬಿಡ್ತಾನೆ. ಅವನಿಗೆ ನಾವು ಕಾಣಿಸ್ಬಾರ್ದು ಅಂತ ಸಿಜೆ ಬಚ್ಚಿಟ್ಕೊಂಡ್ರೆ ಮ್ಯಾಕ್ಸ್ ಮಾತ್ರ ನಾವ್ ಅವನ ಹತ್ರ ಹೋಗ್ಲೇಬೇಕು ಅಂತ ಇವಳಿಂದ ಬಿಡಿಸ್ಕೊಂಡು ಟ್ರೆಂಟ್ ಹತ್ರ ಬಂದ್ಬಿಡುತ್ತೆ. ಇನ್ನೇನ್ ಮಾಡೋದು ಅಂತ ಸಿಜೆನು ಕೂಡ ಇವನ ಮುಂದೆ ಬಂದ್ಬಿಡ್ತಾಳೆ. ಆಗ ಇವನ ಗರ್ಲ್ ಫ್ರೆಂಡ್ ಆಗಿರುವಂತ ಲೀಸೆಲ್ ನ ಇವಳಿಗೆ ಪರಿಚಯ ಮಾಡ್ಕೊಡ್ತಾನೆ. ಮೊದ್ಲು ಇವಳು ತುಂಬಾ ಕಂಟ್ರೋಲ್ ಮಾಡ್ಕೊತಾಳೆ, ನನ್ನ ಪರಿಸ್ಥಿತಿ ಬಗ್ಗೆ ಇವನಿಗೆ ಗೊತ್ತಾಗಬಾರ್ದು, ಏನು ಹೇಳ್ಬಾರ್ದು ಅಂತ. ಆದ್ರೆ ಜಾಸ್ತಿ ಹೊತ್ತು ಇವಳಿಗೆ ಮುಚ್ಚಿಟ್ಕೊಳ್ಳೋದಕ್ಕಾಗೋದಿಲ್ಲ, ಎಲ್ಲಾ ನೋವುಗಳು ಹೊರಗಡೆ ಬಂದ್ಬಿಡ್ತವೆ. ನಂತರ ಟ್ರೆಂಟ್ಗೆ ಸಿಜೆಗೆ ಇರೋದಕ್ಕೆ ಮನೆ ಇಲ್ಲ ಅಂತ ಗೊತ್ತಾಗ್ತಿದ್ದಂಗೆನೆ ಸೀದಾ ತನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ನಿನಗೆ ಒಳ್ಳೆ ಮನೆ ಸಿಗೋವರೆಗೂ ನನ್ನ ಗೆಸ್ಟ್ ರೂಮ್ ನಲ್ಲಿ ಇರುವಂತ. ಇವಳಿಗೇನೋ ಸಂತೋಷ ಆಗುತ್ತೆ. ಆದ್ರೆ ಇದು ಲೀಸೆಲ್ಗೆ ಇಷ್ಟ ಆಗೋದಿಲ್ಲ. ಇದರಿಂದ ಕೋಪದಿಂದ ಇವಳನ್ನ ಕೇಳ್ತಿರ್ತಾಳೆ, ಅಂದಂಗೆ ನೀನೇನು ಕೆಲಸ ಮಾಡೋದಿಲ್ಲ ಅಲ್ವಾ ಅಂತ. ಆಗ ಇವಳು ಕೂಡ ನಾನೊಬ್ಳು ಸಿಂಗರ್ ಅಂತ ಹೇಳ್ತಿರ್ತಾಳೆ. ಒಂದ್ ರೀತಿ ಹೇಳಬೇಕು ಅಂತಂದ್ರೆ ಲೀಸೆಲ್ ಇವಳಿಗೆ ಅವಮಾನ ಮಾಡೋದಕ್ಕೆ ನೋಡಿದ್ಲು. ಆದ್ರೆ ಸಿಜೆ ಮಾತ್ರ ಜಾಸ್ತಿ ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ಇದಾದ್ಮೇಲೆ ಹೀಗೆ ಜೀವನ ಸಾಕ್ತಿರುತ್ತೆ. ಆಗ ಕೆಲಸ ಮುಗಿಸ್ಕೊಂಡು ಟ್ರೆಂಟ್ ಮನೆಗ್ ಬಂದಾಗ ಮ್ಯಾಕ್ಸ್ಗೆ ಇವನ ಹತ್ರ ಏನೋ ಸ್ಮೆಲ್ ಬಂದು ಇವನ್ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತ್ಕೊಬಿಡುತ್ತೆ. ಇದನ್ನ ನೋಡ್ದಂತ ಸಿಜೆಗೆ ನೆನಪಾಗುತ್ತೆ. ಟ್ರೈನಿಂಗ್ ಸೆಂಟರ್ ಗೆ ಕರ್ಕೊಂಡು ಹೋದಾಗ ಮಾಲಿ ಒಬ್ರು ಕ್ಯಾನ್ಸರ್ ಪೇಷಂಟ್ ಹತ್ರ ಹೋಗಿ ಅವ್ರ ಹತ್ರ ಕ್ಯಾನ್ಸರ್ ಇದೆ ಅಂತ ಡಿಟೆಕ್ಟ್ ಮಾಡಿತ್ತಲ್ಲ, ಆ ರೀತಿ ಪ್ರಾಬ್ಲಮ್ ಏನಾದ್ರೂ ಇವನಿಗೆ ಇರ್ಬೋದಂತ ಹೇಳ್ತಾಳೆ. ಟ್ರೆಂಟ್ ನೀನೊಂದ್ಸಲ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊ ಅಂತ. ನಂತರ ಇವನು ಸಿಜೆ ಹಾಗೆ ಲೀಸಲ್ ನ ಕರೆದು ಹೇಳ್ತಾನೆ, ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ, ಡಾಕ್ಟರ್ಗೆ ಕ್ಯಾನ್ಸರ್ ಸಿಕ್ಕಿದೆ. ಆದ್ರೆ ಹೆದರ್ಕೊಳ್ಬೇಕಾಗಿರುವಂತ ವಿಷಯ ಏನು ಇಲ್ಲ, ಕ್ಯಾನ್ಸರ್ ಇರೋದು ತುಂಬಾ ಬೇಗ ಗೊತ್ತಾಗಿದ್ರಿಂದ ಇದನ್ನ ಕ್ಯೂರ್ ಮಾಡಬಹುದು. ಆದ್ರೆ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು ಅಂತ. ಇದನ್ನ ಕೇಳ್ತಿದ್ದಂಗೆನೆ ಲೀಸಲ್ ಹೇಳ್ತಾಳೆ, ನನಗೆ ಹಾಸ್ಪಿಟಲ್ ಅಂತಂದ್ರೆ ಆಗೋದಿಲ್ಲ, ತುಂಬಾ ಭಯ ಆಗುತ್ತೆ ಅಂತ. ಇದಾದ್ಮೇಲೆ ನಮ್ಗೆ ಗೊತ್ತಾಗೋದು ಲೀಸಲ್ ಇವನ್ ಜೊತೆ ಇರೋದಕ್ಕೆ ಇಷ್ಟ ಪಡದೆ ಬಿಟ್ಟು ಹೊಟ್ಟೋದ್ಲು ಅಂತ. ಆಗ ಸಿಜೆ ಹೇಳ್ತಾಳೆ, ನೀನೇನು ಹೆದರ್ಕೊಳ್ಬೇಡ, ಪ್ರತಿ ಕ್ಷಣನೂ ಕೂಡ ನಾನ್ ನಿನ್ ಜೊತೆ ಇರ್ತೀನಿ ಅಂತ. ಇದರಿಂದ ನಿಜವಾಗ್ಲೂ ಇವನಿಗೆ ತುಂಬಾನೇ ಧೈರ್ಯ ಬರುತ್ತೆ. ಇದಾದ್ಮೇಲೆ ಟ್ರೀಟ್ಮೆಂಟ್ ನಡೀತಿರೋದ್ರಿಂದ ಟ್ರೆಂಟ್ಗೆ ಕೂದ್ಲೆಲ್ಲ ಉದ್ರೋಗಿರುತ್ತೆ. ಹಾಗೆ ಸಿಜೆ ಕೂಡ ಹೇಳಿರೋ ರೀತಿ ಪ್ರತಿ ಕ್ಷಣನೂ ಕೂಡ ಇವನ ಜೊತೆನೆ ಇದ್ದು ಇವನಿಗೆ ಎಲ್ಲಾ ತರದಲ್ಲೂ ಕೂಡ ಕೇರ್ ಮಾಡ್ತಿರ್ತಾಳೆ. ಹಾಗೆ ಇವರಿಬ್ರು ಜೊತೆಲಿರೋದನ್ನ ನೋಡಿ ಮ್ಯಾಕ್ಸ್ಗೂ ಕೂಡ ತುಂಬಾನೇ ಸಂತೋಷ ಆಗ್ತಿರುತ್ತೆ. ಹೀಗೆ ಕೆಲವು ತಿಂಗಳುಗಳ ನಂತರ ಒಂದು ದಿನ ಡಾಕ್ಟರ್ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ರಿಪೋರ್ಟ್ ಬಂದಿದೆ, ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಯ್ತು, ನಿಮ್ಮ ಕ್ಯಾನ್ಸರ್ ಕ್ಯೂರ್ ಆಗಿದೆ ಅಂತ. ಇದರಿಂದ ಇವರಿಬ್ರಿಗಂತೂ ಹೇಳ್ಕೊಳ್ಳೋದಕ್ಕಾಗದೇ ಇರೋಷ್ಟು ಸಂತೋಷ ಆಗ್ತಿರುತ್ತೆ. ಇವರಿಬ್ಬರನ್ನ ನೋಡಿದಂತ ಮ್ಯಾಕ್ಸ್ಗೂ ಕೂಡ ಅಷ್ಟೇ ಸಂತೋಷ ಆಗುತ್ತೆ. ನಂತರ ಇವನು ನಿಧಾನವಾಗಿ ರಿಕವರ್ ಆಗೋದಕ್ಕೆ ಶುರು ಮಾಡ್ತಾನೆ. ಹೀಗೆ ವಾಕ್ ಮಾಡ್ತಿರ್ಬೇಕಾದ್ರೆ ಸಿಜೆ ಇವನಿಗೆ ಹೇಳ್ತಾಳೆ, ನನ್ನ ತಾಯಿ ಗ್ಲೋರಿಯಾ ಯಾವಾಗ್ಲೂ ಮೆಸೇಜ್ ಮಾಡ್ತಿದ್ದಾಳೆ ನನ್ನ ನೋಡ್ಬೇಕಂತೆ ಅಂತ. ಆಗ ಇವನು ಕೂಡ ಅರ್ಥ ಮಾಡಿಸ್ತಾನೆ, ನಿನಗೆ ಇಷ್ಟೇ ಕೋಪ ಇರ್ಬೋದು, ಒಂದ್ಸಲ ಹೋಗಿ ಮೀಟ್ ಮಾಡು ಅಂತ. ಇವಳು ಕೂಡ ಸರಿ ಅಂತ ಒಪ್ಕೊಳ್ತಾಳೆ. ಇವರಿಬ್ಬರ ಮಧ್ಯೆ ಇಷ್ಟೆಲ್ಲ ಪ್ರೀತಿ ಇದ್ರೂ ಕೂಡ ಸಿಜೆ ಇವನನ್ನ ಇನ್ನೂ ಕೂಡ ಫ್ರೆಂಡ್ ನ ರೀತಿನ ನೋಡ್ತಿರ್ತಾಳೆ. ಇದಾದ್ಮೇಲೆ ಇವಳು ಗ್ಲೋರಿಯನ್ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾಳೆ. ಈಗ ನೋಡಿದ್ರೆ ಇವಳ ಹಾವ ಭಾವ ಎಲ್ಲ ಚೇಂಜ್ ಆಗ್ಬಿಟ್ಟಿರುತ್ತೆ. ಸಿಜೆ ಹತ್ರ ತುಂಬಾ ಪ್ರೀತಿಯಿಂದ ಮಾತಾಡ್ತಿರ್ತಾಳೆ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಇವಳಿಗೆ ಪ್ರೀತಿಯ ಬೆಲೆ ಗೊತ್ತಾಗಿರೋ ರೀತಿ ಇರುತ್ತೆ. ಯಾಕೆಂತಂದ್ರೆ ಈಗ ಇವಳು ಒಬ್ಳೇ ಇರೋದಲ್ಲ, ಅದಕ್ಕೆ ಇದು ಮ್ಯಾಕ್ಸ್ ಕೂಡ ಗೊತ್ತಾಗಿ ಇವಳ ಹತ್ರ ಬರ್ತಿದ್ದಂಗೆನೆ ಗ್ಲೋರಿಯಾ ಇದನ್ನ ತುಂಬಾನೇ ಮುದ್ದು ಮಾಡ್ತಿರ್ತಾಳೆ. ಇದಾದ್ಮೇಲೆ ಕರ್ಸಿರುವಂತ ವಿಷಯ ಏನು ಅಂತ ಇವಳು ಸಿಜೆಗೆ ಹೇಳ್ತಾ ಹೋಗ್ತಾಳೆ. ಇನ್ನ ಸ್ವಲ್ಪ ದಿನದಲ್ಲೇ ನಿನ್ನ ತಂದೆ ಆಗಿರುವಂತ ಹೆನ್ರಿಯ ಬರ್ತ್ಡೇ ಬರ್ತಿದೆ, ಅವರ ನೆನಪಿಗೋಸ್ಕರ ನಿನಗೆ ಕೊಡೋದಕ್ಕೆ ನನ್ನ ಹತ್ರ ಏನು ಇಲ್ಲ. ಆದ್ರೆ ನೀನು ಹೊಟ್ಟೆಲಿರ್ಬೇಕಾದ್ರೆ ಅವರು ನನಗೆ ಬರೀತಿದ್ದಂತ ಲೆಟರ್ಸ್ ಗಳು ನನ್ನ ಹತ್ರ ಇದಾವೆ ಅಂತ ಲೆಟರ್ಸ್ ಗಳನ್ನ ಕೊಡ್ತಾಳೆ. ಸಿಜೆಗೆ ಗ್ಲೋರಿಯಾ ಪರಿಸ್ಥಿತಿ ನೋಡಿ ಇದನ್ನ ಬೇಡ ಅನ್ನೋದಕ್ಕಾಗೋದಿಲ್ಲ. ಲೆಟರ್ಸ್ ಗಳನ್ನ ತಗೊಂಡ್ ಬಂದು ಮನೆಯಲ್ಲಿ ಓದೋದಕ್ಕೆ ಶುರು ಮಾಡ್ತಾಳೆ. ಅದ್ರಲ್ಲಿ ಇವಳ ತಂದೆ ಪ್ರೆಗ್ನೆಂಟ್ ಆಗಿದಂತ ಗ್ಲೋರಿಯಾಗೆ ತುಂಬಾ ಪ್ರೀತಿಯಿಂದ ಲೆಟರ್ಸ್ ಗಳನ್ನ ಬರ್ದಿರ್ತಾನೆ. ಹಾಗೆ ಹೊಟ್ಟೆಲಿದ್ದಂತ ಮಗುನ ನೋಡೋದಕ್ಕೂ ಕೂಡ ಅಷ್ಟೇ ಎಕ್ಸೈಟ್ ಆಗಿದ್ದ. ಆದ್ರೆ
ಆದ್ರೆ ಸಿಜೆ ಹುಟ್ಟೋದಕ್ಕಿಂತ ಮುಂಚೆನೆ ಅವನು ಸತ್ತೋದ. ಇದನ್ನೆಲ್ಲ ನೋಡಿ ಹಾಗೆ ಇವಳ ಜೀವನದಲ್ಲಿ ನಡೆದಿರುವಂತ ಕೆಟ್ಟ ಘಟನೆಗಳನ್ನೆಲ್ಲ ನೆನ್ಸ್ಕೊಂಡು ಸಿಜೆ ತುಂಬಾ ದುಃಖದಿಂದ ಒಂದು ಹಾಡನ್ನ ಬರೀತಾಳೆ. ಆ ಹಾಡನ್ನ ಸ್ಟೇಜ್ ಮೇಲೆ ಬಂದು ಹಾಡ್ತಿರ್ಬೇಕಾದ್ರೆ ಇಲ್ಲೇ ಇರುವಂತ ಟ್ರೆಂಟ್ ಕೂಡ ಇವಳಿಗೆ ತುಂಬಾನೇ ಸಪೋರ್ಟ್ ಮಾಡ್ತಿರ್ತಾನೆ. ಇವಳು ಇಷ್ಟು ಅದ್ಭುತವಾಗಿ ಹಾಡ್ತಿರುವಂತ ಹಾಡನ್ನ ಕೇಳಿ ಇಲ್ಲಿರುವಂತ ಜನರೆಲ್ಲರೂ ಸೋತೋಗಿರ್ತಾರೆ. ಇದರಿಂದ ಟ್ರೆಂಟ್ ಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ಇದೇ ಸಂತೋಷದಲ್ಲಿ ನೀನು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ನಿನ್ ತಾತ ಅಜ್ಜಿ ಬಗ್ಗೆ ಹೇಳ್ತಿದ್ದಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೇಳಿದಾಗ ಇವಳು ಕೂಡ ಒಪ್ಕೊಳ್ತಾಳೆ. ನಂತರ ಇವ್ರು 3 ಜನ ಕಾರ್ ನಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಈತನ್ ಹಾಗೆ ಹ್ಯಾನಳ ಫಾರ್ಮ್ ಹೌಸ್ ಗೆ ಬಂದು ತಲುಪ್ತಾರೆ. ಮ್ಯಾಕ್ಸ್ ಅಂತೂ ಈ ಜಾಗನ ನೋಡಿ ಗುರ್ತಿಳಿದ್ಬಿಟ್ಟಿರುತ್ತೆ. ಇದರಿಂದ ತುಂಬಾ ಖುಷಿಯಾಗಿ ಮನೆಯ ಬಾಕ್ಲ ಹತ್ರ ಬಂದಾಗ ಇದನ್ನ ನೋಡೋದಕ್ಕೆ ತುಂಬಾ ವಯಸ್ಸಾಗಿರುವಂತ ಈತನ್ ಹೊರಗಡೆ ಬರ್ತಾನೆ. ಸೀಜನ ನೋಡ್ತಿದ್ದಂಗೆನೆ ಇವ್ರಿಗೆ ಗೊತ್ತಾಗೋಗುತ್ತೆ ಇದು ಬೇರೆ ಯಾರು ಅಲ್ಲ ನಮ್ಮ ಮೊಮ್ಮಗಳೇ ಅಂತ. ಅಷ್ಟೇ ಅಲ್ಲದೆ ಈತನ್ಗೂ ಕೂಡ ಗೊತ್ತಾಗೋಗುತ್ತೆ ಈ ಮ್ಯಾಕ್ಸ್ ಬೇರೆ ಯಾರು ಅಲ್ಲ ನನ್ನ ಬೈಲಿನೇ ಅಂತ. ಇದರಿಂದ ಎಲ್ಲರಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಇದಾದ್ಮೇಲೆ ಇವರೆಲ್ಲರೂ ಹಳೆಯ ಫೋಟೋ ಆಲ್ಬಮ್ ಅನ್ನ ನೋಡ್ತಿರ್ಬೇಕಾದ್ರೆ ಈತನ್ ಸೀಜೆಗೆ ಹೇಳ್ತಾನೆ, ನಿನ್ನ ಹತ್ರ ಇರುವಂತ ಮ್ಯಾಕ್ಸ್ ಬೇರೆ ಯಾರು ಅಲ್ಲ, ಮೊದ್ಲು ನಾನ್ ಸಾಕಿದಂತ ಬೈಲಿ. ನಾನ್ ನಿನ್ನ ಪ್ರೊಟೆಕ್ಟ್ ಮಾಡುವಂತೆ ಹೇಳಿದ್ದೆ, ಅದು ಪ್ರತಿ ಜನ್ಮದಲ್ಲೂ ನಿನ್ನ ಹುಡ್ಕೊಂಡು ಬರ್ತಿದೆ ಅಂತ. ಇದ್ರ ಮೇಲೆ ಯಾರಿಗೂ ಕೂಡ ನಂಬಿಕೆ ಬರ್ತಿರೋದಿಲ್ಲ, ಇವರು ಜೋಕ್ ಮಾಡ್ತಿರ್ಬೋದು ಅಂತ ಅನ್ಕೊಂಡಿರ್ತಾರೆ. ಆಗ ಈತನ್ ಕೂಡ ನಾನು ಅದನ್ನ ಪ್ರೂವ್ ಮಾಡ್ತೀನಿ ಅಂತ ಸೀಜನ ಹೊರಗಡೆ ಕರ್ಕೊಂಡ್ ಬಂದು ಬಾಲ್ ಅನ್ನ ಎಸ್ತು ಕೆಳಗಡೆ ಕುತ್ಕೋತಿದ್ದಂಗೆನೆ ಮ್ಯಾಕ್ಸ್ ಆ ಬಾಲ್ ಅನ್ನ ಹಿಡ್ಕೊಬಿಡುತ್ತೆ. ಇದನ್ನ ನೋಡಿದಂತೆ ಇವಳಿಗೆ ತುಂಬಾನೇ ಶಾಕ್ ಆಗ್ತಿರ್ಬೇಕಾದ್ರೆ ಹೇಳ್ತಾನೆ, ಇದ್ರ ನಿಜವಾದ ಹೆಸರು ಬೈಲಿ ಅಂತ. ಆಗ ಇವಳು ಸಡನ್ ಆಗಿ ಅಲ್ಲಿಂದ ಓಡ್ತಾ ಸೀದಾ ಟ್ರೆಂಟ್ ಹತ್ರ ಬಂದು ಹೇಳ್ತಾ ಹೋಗ್ತಾಳೆ, ಮಾಲಿನೇ ಮ್ಯಾಕ್ಸ್, ಮ್ಯಾಕ್ಸೇ ಮಾಲಿ ಆಗೋದಕ್ಕಿಂತ ಮುಂಚೆ ಅದು ಬೈಲಿ ಆಗಿತ್ತು. ನನ್ ಜೊತೆ ಇರೋದಕ್ಕಿಂತ ಬೈಲಿ ಪ್ರತಿಯೊಂದು ಜನ್ಮದಲ್ಲೂ ಕೂಡ ನನ್ನ ಹುಡ್ಕೊಂಡ್ ಬರ್ತಿತ್ತು. ಕೊನೆಗೆ ನಮ್ಮನ್ನ ಒಂದು ಮಾಡಿದ್ದು ಕೂಡ ಮ್ಯಾಕ್ಸೇ ಅಂದ್ರೆ ಬೈಲಿನೇ ಅಂತ ಅಂದಾಗ ಟ್ರೆಂಟ್ ಇವಳನ್ನ ತುಂಬಾನೇ ಪ್ರೀತಿ ಮಾಡ್ತಿರೋದ್ರಿಂದ ಇವಳ ಮಾತನ್ನೆಲ್ಲ ನಂಬ್ತಾನೆ. ಕೊನೆಗೂ ಇವರಿಬ್ರು ಒಂದಾಗ್ತಾರೆ. ಹಾಗೆ ಸೀಜೆಗೂ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ. ಇದರಿಂದ ಮ್ಯಾಕ್ಸ್ಗೆ ಅಂದ್ರೆ ಬೈಲಿಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ಮದ್ವೆ ಆಗಿ ಪ್ರೆಗ್ನೆಂಟ್ ಆಗಿರೋಂತ ಸೀಜೆನ ನಮ್ಗೆ ತೋರಿಸ್ತಾರೆ. ಹಾಗೆ ಮ್ಯಾಕ್ಸ್ ಕೂಡ ಯಾವಾಗ್ಲೂ ಇವರ ಜೊತೆಲೇ ಇರುತ್ತೆ. ನಂತರ ಸೀಜೆ ಮಗು ಜೊತೆ ಈತನ್ ಹಾಗೆ ಹ್ಯಾನ ಆಟ ಆಡ್ತಿರ್ತಾರೆ. ಅದಲ್ದೆ ಗ್ಲೋರಿಯನು ಕೂಡ ಇವರ ಜೊತೆಲೇ ಇರ್ತಾಳೆ. ಆದ್ರೆ ಹೀಗೆ ಇರ್ಬೇಕಾದ್ರೆ ಒಂದು ದಿನ ಈತನಿಗೆ ತುಂಬಾನೇ ವಯಸ್ಸಾಗಿ ಕೊನೆಯ ಉಸಿರನ್ನೇ ಎಳಿತಿರ್ತಾನೆ. ಇಂಥ ಸಮಯದಲ್ಲೂ ಕೂಡ ಮ್ಯಾಕ್ಸ್ ಅಂದ್ರೆ ಬೈಲಿ ಇವನ ಜೊತೆಲೇ ಇರುತ್ತೆ. ಇದಾದ್ಮೇಲೆ ಈತನ್ಗೆ ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ. ಆದ್ರೆ ನಂತರ ನೋಡಿದ್ರೆ ಇಷ್ಟೊತ್ತಿಗೆ ಮ್ಯಾಕ್ಸ್ ಕೂಡ ವಯಸ್ಸಾಗ್ಬಿಟ್ಟಿರುತ್ತೆ. ಅಂದ್ರೆ ಮತ್ತೊಂದ್ಸಲ ಬೈಲಿಯ ಟೈಮ್ ಬಂತು ಅಂತ. ಇದ್ರ ಕೊನೆಯ ಟೈಮ್ ಬಂದ್ರು ಕೂಡ ಬೈಲಿ ತುಂಬಾನೇ ಸಂತೋಷವಾಗಿರುತ್ತೆ. ಯಾಕೆಂತಂದ್ರೆ ಜೀವನನ ಕಂಪ್ಲೀಟ್ ಆಗಿ ಕಳೆದಿರುತ್ತೆ. ನಾನ್ ಅನ್ಕೊಂಡಿದ್ದಂತ ಕೆಲಸ ಮಾಡ್ದೆ ಅಂತ ಸಂತೋಷನೂ ಕೂಡ ಇದಕ್ಕೆ ಇರುತ್ತೆ. ಎಲ್ಲರೂ ತುಂಬಾ ದುಃಖ ಪಡ್ತಿರ್ತಾರೆ. ಹೀಗೆ ನೋಡ್ತಾ ನೋಡ್ತಾ ಇದ್ರ ಕೊನೆಯ ಉಸಿರನ್ನ ಎಳೆದು ಬಿಡುತ್ತೆ. ಇದಾದ್ಮೇಲೆ ನಮ್ಗೆ ಮ್ಯಾಕ್ಸ್ ನ ಆತ್ಮನ ತೋರಿಸ್ತಾರೆ. ಮ್ಯಾಕ್ಸ್ ಇಂದ ಇದು ಬಿಗ್ ಡಾಗ್ ಆಗುತ್ತೆ. ಬಿಗ್ ಡಾಗ್ ಇಂದ ಮಾಲಿ ಆಗುತ್ತೆ. ನಂತರ ಮಾಲಿಯಿಂದ ಮತ್ತೊಂದ್ಸಲ ಬೈಲಿ ಆಗಿ ಕನ್ವರ್ಟ್ ಆಗಿ ಇಲ್ಲಿಂದ ಸ್ವರ್ಗದ ದಾರಿಲಿ ಹೋಗ್ತಿರುತ್ತೆ. ಆಗ ಇದಕ್ಕೆ ಒಂದು ಜಾಗದಲ್ಲಿ ಈತನ ಆತ್ಮ ಕೂಡ ಕಾಣಿಸುತ್ತೆ. ಸತ್ ಮೇಲೂ ಕೂಡ ಇವರಿಬ್ಬರ ಆತ್ಮಗಳು ಒಂದಾಗಿ ತುಂಬಾನೇ ಸಂತೋಷವಾಗಿರ್ತಾರೆ. ಹೀಗೆ ಇವರು ಸಂತೋಷವಾಗಿರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನನಗನ್ಸೋ ಪ್ರಕಾರ ನೀವು ಈ ಮೂವಿನ ಇಲ್ಲಿವರೆಗೂ ನೋಡಿದೀರಾ ಅಂತಂದ್ರೆ ತುಂಬಾನೇ ಎಮೋಷನಲ್ ಆಗ್ಬಿಟ್ಟಿರ್ತೀರಾ. ಇಲ್ಲಿ ನಿಮ್ಮೆಲ್ಲರಿಗೂ ಒಂದು ಡೌಟ್ ಇರ್ಬೋದು, ಈತನಿಗೆ ಹೇಗ್ ಗೊತ್ತು ಬೈಲಿ ಮತ್ತೆ ಮತ್ತೆ ಹುಟ್ಟಿ ಬರುತ್ತೆ ಅಂತ. ಆಕ್ಚುಲಿ ಈ ಮೂವಿಗಿಂತ ಮೊದಲೇ ಒಂದು ಮೂವಿ ರಿಲೀಸ್ ಆಗಿದೆ, ಎ ಡಾಗ್ಸ್ ಪರ್ಪಸ್ ಅಂತ. ಅದು ಈ ಮೂವಿಗಿಂತ ತುಂಬಾನೇ ಅದ್ಭುತವಾಗಿದೆ. ಆ ಮೂವಿನ ನೀವು ನೋಡ್ತೀರಾ ಅನ್ನೋದಾದ್ರೆ ಖಂಡಿತವಾಗ್ಲೂ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ ಮೂವಿನ ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ. ಸರಿ, ಈ ಮೂವಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮನೇಲೂ ಕೂಡ ಡಾಗ್ ಇದ್ರೆ ಅಥವಾ ಯಾವ್ದಾದ್ರು ಪ್ರಾಣಿ ಇದ್ರೆ ಅದ್ರ ಹೆಸರು ಏನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ.